ನಮ್ಮ ಮೊದಲನೇ ವ್ಲಾಗ್ ಇದು. ನಾವು BV ಡೈಲಿ ವ್ಲಾಗ್ ಅಂತ ಒಂದು ಚಾನಲ್ ಓಪನ್ ಮಾಡಿದ್ದೀವಿ. ಅದರಲ್ಲಿ ಮೊದಲನೇ ವ್ಲಾಗಲ್ಲಿ ನಾವು ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದೀವಿ. ಆ ಮಶ್ರೂಮ್ ಬಿರಿಯಾನಿ ಮಾಡೋಣ ಬನ್ನಿ. ಬೆಳ್ಳುಳ್ಳಿ ಹಾಕ್ತಾ ಇದ್ದೀವಿ ಮಶ್ರೂಮ್ ಬಿರಿಯಾನಿಗೆ ರುಬ್ಕೊಳ್ಳೋಕ್ಕೆ. ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಆಮೇಲೆ ಮೆಣಸಿನ್ಕಾಯಿ, ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ ಹಾಕ್ಬಿಟ್ಟೋದು, ರುಬ್ಕೊಳ್ಳೋದು. ಆಮೇಲೆ ಮುಂದಿನ ಕತೆ ಆಮೇಲೆ ನೋಡೋಣ ಮುಂದಿನ ಕತೆ ಏನಾಗುತ್ತೆ. ಕಟ್ ಮಾಡು. ಈ ನಮ್ಮ ಮನೆಗೆ ನಾವು ಅಪ್ಪ ಮಗ ಇಬ್ಬರೇ ಅಡುಗೆ ಮಾಡ್ತಿದ್ದೀವಿ. ನಮ್ಮ ಮನೇಲಿರೋ ಈ ಸೋಂಬೇರಿ ಕತ್ತೆ ಹೆಣ್ಮಕ್ಳು ನೋಡ್ರಿ ಈ ಥರ ಈ ಪಾಡು ನೋಡ್ರಿ. ಏನು ಮಾಡೋಣ ನಾವು, ಏನು ಮಾಡಿಬಿದ್ದು ಹಾಳಾಗೋಗೋಣ ನೋಡ್ರಿ. ನೋಡ್ರಿ ಏನೇನು ರಾ ಮಾಡ್ತಾರೆ ನೋಡಿ ಗಾಯ. ನೋಡಿ ನಮ್ಮಪ್ಪ ರುಬ್ತಾ ಇದ್ದಾರೆ ನೋಡ್ರಿ. ಇವಾಗ ಗರ್ರ ಅಂತ ರುಬ್ಬಂಡು ಬನ್ನಿ. ನೀರು ಹಾಕ್ತಾ ನೋಡಿ. ನಾವು ರುಬ್ಬಿರ್ತಕ್ಕಂಥ ಇಂಗ್ರೀಡಿಯೆಂಟು ಯಾವ ಥರ ಪೇಸ್ಟ್ ಆಗಿದೆ ನೋಡಿ. ಇದೇ ಪೇಸ್ಟ್ನೇ ನಾವು ಒಗ್ಗರಣೆಗೆ ಹಾಕಬೇಕು. ನೋಡೋಣ ಮುಂದೆ ಏನೇನು ಮಾಡ್ತೀವಿ ಅಂತ. ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ ಒಂದು ಪ್ಯಾನ್ಗೆ. ವಿಡಿಯೋಗೆ ತೋರಿಸು. ಇದೇನಿದು? ಇದು ಸೊಂಪು, ಇದು ಕಲ್ಲುವ, ಇದು ಪಲಾವ್ ಎಲೆ ಚಿಕ್ಕದಾಗೈತೆ ಅಷ್ಟೇ. ಇದು ಜೀರಿಗೆ, ಇದು ಕಸ್ತೂರಿ ಮೇಥಿ, ಇದು ಅನಾನಸ್ ಹೂವು, ಆಮೇಲೆ ಮರಾಠಿ ಮೊಗ್ಗು, ಚಕ್ಕೆ, ಲವಂಗ. ಓಕೆ. ಈ ಇಂಗ್ರೀಡಿಯೆಂಟ್ಸ್ನೆಲ್ಲ ಕಾದಿರೋ ಎಣ್ಣೆಗೆ ಹಾಕಬೇಕು ಆಯಿತಾ. ನೋಡಿ ಇವಾಗ ಹಾಕ್ತಾರೆ ನೋಡಿ. ನೋಡಿ ನಮಗೆ ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸು ಇವೆಲ್ಲ ಬೇಕು ನೋಡಿ. ಸೋಂಪು, ಕಸ್ತೂರಿ ಮೇಥಿ, ಪಲಾವ್ ಎಲೆ, ಜೀರಿಗೆ, ಕಲ್ಲುವು, ಆಮೇಲೆ ಅಷ್ಟೇ ನನಗೆ ಮರ್ತೋಯ್ತು, ಚಕ್ಕೆ, ಲವಂಗ, ಇವೆಲ್ಲ ನನಗೆ ಗೊತ್ತಿಲ್ಲ ಅಷ್ಟಾಗಿ. ನೋಡಿ ಇದು ಮೇಯ್ನಾಗಿ ಬೇಕಾಗಿರೋ ಪಾರ್ಟ್ ಇದು ಮಶ್ರೂಮ್. ಆಮೇಲೆ ಇದು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ರುಬ್ಬಿರ್ತಕ್ಕಂಥ ಪೇಸ್ಟ್ ಇದು ನೋಡಿ. ಟೊಮೊಟೊ ಒಗ್ಗರಣೆಗೆ, ಈರುಳ್ಳಿ ಒಗ್ಗರಣೆಗೆ, ಇಷ್ಟೆಲ್ಲ ಹಾಕಿ ನಾವು ಮಶ್ರೂಮ್ ಬಿರಿಯಾನಿನ ಮಾಡೋಣ ಬನ್ನಿ. ನೋಡಿ ಇವಾಗ ಇಷ್ಟನ್ನು ಹಾಕಿ ಫ್ರೈ ಮಾಡೋದು ನೋಡಿ. ಫ್ರೈ ಮಾಡೋಣ. ಕಾದಿರ್ತಕ್ಕಂಥ ಎಣ್ಣೆಗೆ ತೋರಿಸಿದ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿ ಫ್ರೈ ಮಾಡೋದು. ಆ್ಯಂಡ್ ಟೊಮೊಟೊ ಹಾಕೋಣ. ಬರೀ ಈರುಳ್ಳಿ ಅಷ್ಟೇ ಅಂತೆ, ಈರುಳ್ಳಿ ಮಾತ್ರ ನೋಡಿ. ಈರುಳ್ಳಿ ಒಗ್ಗರಣೆಗೆ ಈರುಳ್ಳಿ ಅಷ್ಟೇ ನೋಡಿ. ಯಾವ ಥರ ಸಿಡಿತಾ ಇದೆ ಚಿಟಪಟ ಚಿಟಪಟ ಅಂತ. ಈ ಥರ ಬ್ರೌನ್ ಕಲರ್ ಬರೋವರೆಗೂ ನಾವು ಎಣ್ಣೆಯಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ ನಂತರ ಏನು ಮಾಡಬೇಕಪ್ಪ? ನೋಡಿ ಟೊಮೊಟೊ ಹಾಕಾಯ್ತು ನೋಡಿ. ಟೊಮೊಟೊ ಹಾಕಿ ಟೊಮೊಟೊ ಫ್ರೈ ಮಾಡಬೇಕು. ಯಾವ ಥರ ಬರಬೇಕು ಟೊಮೊಟೊ? ಅದು ಅದೇ ಥರನೇ ಬಾಡಿಸ್ಬೇಕಂತೆ ಟೊಮೊಟೊನ ನೋಡಿ. ಚೆನ್ನಾಗಿ ಎಣ್ಣೆಲಿ ಫ್ರೈ ಇರ್ತಕ್ಕಂಥ ಪೇಸ್ಟ್ ಹಾಕೋದಾ? ಪೇಸ್ಟ್ ಹಾಕೋದಂತೆ ನಾವು ರುಬ್ಬಿಟ್ಟಿರೋದನ್ನು. ಆಮೇಲೆ ಮಶ್ರೂಮ್ ಹಾಕಿ ಅಕ್ಕಿ ಹಾಕಿ ಮುಚ್ಚಿಬಿಡೋದು ಅಲ್ವಾ, ನೀರು ಹಾಕಿ. ಅರಿಶಿಣ ಹಾಕಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಏನು ಪುಡಿಯಪ್ಪ ಅದು? ಧನಿಯಾ ಪುಡಿ. ಧನಿಯಾ ಪುಡಿ. ಇದು ದುನಿಯಾ ವಿಜಯ್ನ ನೋಡಿ ಧನಿಯಾ ಪುಡಿ ಅಂತ ಇಕ್ಕಿರೋದಾ ನೋಡಿ. ಧನಿಯಾ ಪುಡಿ ನಮ್ಗೆ ಎಷ್ಟು ಬೇಕೋ 3 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದೆ ಧನಿಯಾ ಪುಡಿ. ನೋಡಿ ಯಾವ ಥರ ಕಲರ್ ಇದೆ, ಯಾವ ಥರ ಇದ್ದಿದ್ದು ಯಾವ ಥರ ಆಯಿತು ನೋಡಿ. ಅದು ಫ್ರೈ ಆದಮೇಲೆ ಸ್ವಲ್ಪ ಖಾರದ ಪುಡಿ ಹಾಕೋಣ. ನಮಗೆ ಒಂದು 3/4 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಈ ಥರ ಫ್ರೈ ಮಾಡೋಣ. ನೋಡಿ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಈ ಇಂಗ್ರೀಡಿಯೆಂಟು
ಅಂದರೆ ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಪುದೀನ ಎಲ್ಲ ಹಾಕಿ ರುಬ್ಬಿರ್ತಕ್ಕಂಥ ಇಂಗ್ರೀಡಿಯೆಂಟ್ ಹಾಕಿ ಪೇಸ್ಟ್, ಈಸಿಯಾಗಿ ಹೇಳೋದಾದರೆ ಪೇಸ್ಟ್ ಹಾಕಿ ಫ್ರೈ ಮಾಡಬೇಕು. ನೋಡಿ ಫ್ರೈ ಮಾಡೋಣ ಬನ್ನಿ. ಬಾರಪ್ಪ ಇದು ಫ್ರೈ ಮಾಡು ಬರ್ತಾ ಇಲ್ಲ ನನಗೆ. ನೋಡಿ ನಾನು ಫ್ರೈ ಮಾಡೋಕ್ಕೂ ಬರಲ್ಲ. ನೋಡಿ ಅದರಲ್ಲಿ ಇರ್ತಕ್ಕಂಥ ಪೇಸ್ಟ್ ಎಲ್ಲ ಹೋಗ್ಬೇಕು ಅಂದರೆ ನೀರು ಹಾಕಿ ಅಲ್ಲಾಡಿಸಿ ಹಾಕ್ಕೊಂಡಿದ್ದೀವಿ. ಇಲ್ಲಿ ಎಷ್ಟು ಇದರಲ್ಲಿ ನೀರಿಡಬೇಕಪ್ಪ ನೋಡಿ, ಅಲ್ಲಾಡಿಸಿ ನೋಡಿ, ಈ ಥರ ಅಲ್ಲಾಡಿಸಿ ನೀರು ಹುಯ್ಕೊಬಿಡೋಣ. ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಮಿಕ್ಸ್ ಮಾಡಿಕೊಂಡು ಅದನ್ನು ಬೇಯೋದಕ್ಕೆ ಪ್ಲೇಟ್ ಮುಚ್ಚಿಬಿಡೋಣ. ತೆಗಿಯೋಣ ಇವಾಗ ಪ್ಲೇಟ. ನೋಡಿ ಪ್ಲೇಟ್ ತೆಗಿಯೋಣ. ನೋಡಿ ಕುದೀತಾ ಇದೆ, ಕುತ 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 ಅಂತ. ನಮ್ಮ ಬಾಡಿಲಿ ಹೇಗೆ ಯಾರಾದರೂ ತಪ್ಪು ಮಾಡಿದ್ರೆ ರಕ್ತ ಕುದಿಯುತ್ತಲ್ಲ ಆ ಥರ ಕುದೀತಾ ಐತಿ. ನೋಡಿ ಈಗ ಮಶ್ರೂಮ್ ಹಾಕೋಣ ಬನ್ನಿ. ಮಶ್ರೂಮ್ ಹಾಕಿ ಬೇಯಿಸ್ಕೊಳ್ಳೋಣ. ನೀರು ಹಾಕ್ಬೇಕಾ ಈಗ? ನೀರು. ಮಶ್ರೂಮ್ ಹೋಗಿ ಚಿಕನ್ ಫ್ರೈ ಆದಂಗೆ ಆಗಿದೆ. ಅಲ್ಲಿ ಕಾಣ್ತಾ ಇರೋದು ಸೇಮ್ ಅದೇ ಥರನೇ ಕಾಣ್ತಿದೆ. ಅದು ಚಿಕನ್ ಫ್ರೈ ಥರ ಕಾಣ್ತಾ ಇದೆ ನನ್ನ ಕಣ್ಣಿಗಿಲ್ಲಿ. ನಿಮಿಷ, ಇವಾಗ ಒಂದು 5 ನಿಮಿಷ ಮುಚ್ಚಿಬಿಡೋಣ. ಪ್ಲೇಟ್ ಮುಚ್ಚಿ ಸೌಟ್ಲಿಕ್ಕೆ ಹೋಗೋಣ ಬನ್ನಿ. ಎಷ್ಟಿದೆಯಪ್ಪ ಅಕ್ಕಿ? ಅದು ಅರ್ಧ ಕೆ ಜಿಯಷ್ಟು ಅಕ್ಕಿ ಹಾಕ್ಕೊಳ್ಳೋಣ. ನಿನಗೆ ಅಪ್ಪ ಕೇಳಿಸ್ತಿಲ್ವಾ? ಮತ್ತೆ ನಿನಗೆಲ್ಲ ಕಿವಿ ಕಿವಿಡಿರ್ಬೇಕು ಬಿಡು. ತಿರ್ಗಾ ಇದು ರಕ್ತ ಕುದ್ದಂಗೆ ಕುದೀತಾ ಇದೆ ನೋಡಿ ಗೈಸ್. ಈ ಥರ ಚೊಂಬಲ್ಲಿ ಎಷ್ಟು ನೀರು ಹಾಕ್ಬೇಕಪ್ಪ? ಈ ಥರ ಚೊಂಬಲ್ಲಿ 2 ಚೊಂಬು 3 ಚೊಂಬು ಅಥವಾ ನಿಮಗೆ ಎಷ್ಟು ಅಕ್ಕಿ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವಿಲ್ಲಿ ಅರ್ಧ ಕೆ ಜಿ ತೊಗೊಂಡಿರೋದ್ರಿಂದ ಜಾಸ್ತಿ ಏನು ಹಾಕೋಕ್ಕೆ ಹೋಗಲ್ಲ. ಒಂದು 2 ಚೊಂಬು 3 ಚೊಂಬು ಹಾಕ್ತೀವಿ ಅಷ್ಟೇ. 2 ಆಯಿತು. ಮೂರು ಚೊಂಬಷ್ಟು ನೀರು ಹಾಕ್ಕೊಂಡಿದ್ದೀವಿ ಇಲ್ಲಿ. ತದನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು ಹಾಕ್ಬೇಕು ತಾನೆ. ರುಚಿಗೆ ತಕ್ಕಷ್ಟು ಉಪ್ಪು, ಮಿಕ್ಸ್ ಮಾಡೋಣ. ಈಗ ಮಿಕ್ಸ್ ಮಾಡೋಣ. ನೀರು ಒಂದು ಕುದಿ ಬಂದಮೇಲೆ ಅಕ್ಕಿ ಹಾಕ್ಬಿಡೋದು. ನೀರು ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡೋಣ. ಪ್ಲೇಟ್ ಮುಚ್ಚಿ ಸೌಟಿಕ್ಕಿ ಹೋಗೋಣ. ಬಂದಿದೆ. ಇವಾಗ ನಾವು ಅಕ್ಕಿ ಹಾಕೋಣ. Wait. ಅಕ್ಕಿ ಹಾಕಿ ಮಿಕ್ಸ್ ಮಾಡೋಣ. ಮಶ್ರೂಮ್ಸ್ ಎಲ್ಲ ನೋಡಿ ಯಾವ ಥರ ತೇಲ್ತಿದೆ ಮೇಲೆ. ನೋಡಿ ಇವಾಗ ಕುಕ್ಕರ್ ಕ್ಯಾಪ್ ಮುಚ್ಚಿಬಿಡೋಣ. ರೊಬ್ಬರ್ದೇ ಹಾಕಿಲ್ಲ ಗಾಯ್ಸ್.
ವಿಜಿಲ್ ಆ ಕುಕ್ಕರಲ್ಲಿ ಕುಕ್ಕರ್ ಕ್ಯಾಪ್ ಮುಚ್ಚಿಬಿಡೋಣ. ಅಲ್ಲೈತೆ ನೋಡು ಅದರ ಕುಕ್ಕರ್ ಕ್ಯಾಪ್. ವಿಜಿಲೇ ಹಾಕಿಲ್ಲ ಗಾಯ್ಸ್, ವಿಜಿಲ್ ಹಾಕೋಣ. ಡನ್. 2 ವಿಸಿಲ್ ಆದಮೇಲೆ ಕುಕ್ಕರ್ ತೆಗಿಯೋಣ.